ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗ್ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ನಾವು ನಮ್ಮ ನೇಬರ್ಸ್ ಜೊತೆಗೆ ಸ್ಪೆಂಡ್ ಮಾಡಿದಂಥ ಮೂಮೆಂಟ್ಸ್ನೆಲ್ಲ ನೀವು ನೋಡ್ಬೋದು. ಮೊದಲಿಗೆ ನಾನು ಬ್ರೇಕ್ಫಾಸ್ಟಿಂದ ಶುರು ಮಾಡ್ತಾಯಿದ್ದೀನಿ. ಇವತ್ತು ವೀಕೆಂಡು, ಸೊ ಬೆಳಗ್ಗೆ ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದು ಬಾಯ್ಲಿಂಗಿಗೆ ಬರೋವರೆಗೂ ನಾನು ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಸೈಡಲ್ಲಿರೋದ್ರಿಂದ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಸರಿಯಾಗಿ. ನಾನು ಸ್ವಲ್ಪ ಹೊತ್ತಲ್ಲೇ ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿ ನಾನು ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಯೂಶ್ವಲಿ ಕಾರ್ತಿಕಿಗೆ ಚೆನ್ನಾಗಿ ರೋಸ್ಟ್ ಆಗಿರೋ ಹಸಿಮೆಣಸಿನ್ಕಾಯಿ ಅಂದರೆ ಇಷ್ಟ. ಪಲ್ಯದಲ್ಲಾಗಿರ್ಬೋದು, ಚಿತ್ರಾನ್ನ, ಉಪ್ಪಿಟ್ಟು, ಅವಲಕ್ಕಿ ಈ ಥರ ಡಿಶಸ್ಸಲ್ಲಿ. ಈಗ ನೀರು ಕುದಿಯೋಕ್ಕೆ ಬಂದಿದೆ. ನಾನು ಈಗ ರಾಗಿ ವರ್ಮಿಸೆಲ್ಲಿ ಅಂತ ಬರುತ್ತಲ್ಲ, ರಾಗಿ ಶಾವಿಗೆ ಇದನ್ನು ಹಾಕ್ತಾಯಿದ್ದೀನಿ. ಸೇಮ್ ಅಕ್ಕಿ ಶಾವಿಗೆ ಥರ ತುಂಬ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ, ಸಾಫ್ಟಾಗಿ. ಇದನ್ನು ನಾನು ಸ್ಟೋವ್ ಆಫ್ ಮಾಡಿ ನೀರಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಟೈಮ್ ನೋಡಿಕೊಂಡು 3 ಮಿನಿಟ್ಸ್ ಆದಮೇಲೆ ನಾನು ನೀರನ್ನ ಬಸಿತೀನಿ. ಸೊ ಅಲ್ಲಿವರೆಗೂ ನಾವು ಒಗ್ಗರಣೆನ ಕಂಟಿನ್ಯೂ ಮಾಡೋಣ. ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ, ಒಂದು 50% ಅಷ್ಟು ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಮತ್ತು ಇನ್ನಷ್ಟೊತ್ತು ಫ್ರೈ ಮಾಡ್ತಿದ್ದೀನಿ. ನಾವು ಯೂಶ್ವಲಿ ಶಾವಿಗೆ ಉಪ್ಪಿಟ್ಟಿಗೆ ಶೇಂಗಾ ಬೀಜ ಹಾಕೋದಿಲ್ಲ, ಕಡಲೆಕಾಯಿ ಬೀಜ ಹಾಕೋದಿಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕ್ಕೋಬೋದು. ಈಗಿದೆಲ್ಲ ಚೆನ್ನಾಗಿ ಗರ್ಗರಿ ಆದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಗನೆ ಫ್ರೈ ಆಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನ ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ಅಷ್ಟರಲ್ಲಿ 3 ನಿಮಿಷ ಕೂಡ ಆಗಿದೆ. ಸೊ ನಾನು ಶಾವಿಗೆಯಲ್ಲಿರೋ ನೀರನ್ನು ಬಸ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಕಂಪ್ಲೀಟಾಗಿ ಒಂಚೂರು ನೀರಿಲ್ದಲ್ಲೇ ಇರೋ ಥರ ಬಸ್ಕೋಬೇಕು. ಈಗ ನಾನು ಬಸ್ದಿಟ್ಕೊಂಡಿರೋ ರಾಗಿ ಶಾವಿಗೆನ ಒಗ್ಗರಣೆ ಒಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಲೈಟ್ ಹ್ಯಾಂಡೆಡಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಯಾವುದರಿಂದ ಬೇಕಾದರೂ ಗಾರ್ನಿಷ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇಷ್ಟೇ, ರಾಗಿ ಶಾವಿಗೆ ಉಪ್ಪಿಟ್ಟು ತುಂಬಾ ಸುಲಭ. ನಿಂಬೆಹಣ್ಣು ನಿಮ್ಮ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ, ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕ್ತಾಯಿದ್ರೂ ಚೆನ್ನಾಗಿರುತ್ತೆ. ಸೊ ನಮ್ಮ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ಹೀಗಿತ್ತು. ನೀವು ಇದನ್ನೇನಾನು ಟ್ರೈ ಮಾಡಿ ಮನೇಲಿ ಎಲ್ರಿಗೂ ಇಷ್ಟ ಆಗಿತ್ತು ಅಂತ ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೂ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಆವತ್ತಿನ ದಿನ ಮಧ್ಯಾಹ್ನಕ್ಕೆ ನಾವು ನೇಬರ್ ಜೊತೆಗೆ ಲಂಚ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅವರು ಕೂಡ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳಿದರು, ನಾವು ಮಾಡ್ತಿದ್ವಿ. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ನಾವು ಅಡುಗೆ ಮಾಡ್ಕೊಂಡು ಅಲ್ಲಿಗೆ ತೊಗೊಂಡೋಗಿದ್ದೀವಿ. ಸೊ ಏನೇನೆಲ್ಲ ಮಾಡ್ಕೊಂಡು ಬಂದಿದ್ದೀವೋ ಅದನ್ನೆಲ್ಲ ಈಗ ರೆಡಿ ಮಾಡಿದ್ದೀವಿ ಊಟಕ್ಕೆ ಕೂರಕ್ಕೆ ಅಂತ. ಅವರು ಚಿಕನ್ ಪಳ್ಳಿಪಾಳೆ ಮತ್ತು ರೈಸ್ ಮತ್ತು ರಸಮ್ ಮಾಡಿದರು. ಹಾಗೆ ಕಾಜು ಬರ್ಫಿ ಕೂಡ ಮಾಡಿದರು. ನಾವು ಅಕ್ಕಿ ಪಾಯಸ ಮತ್ತು ಚಿಕನ್ ಚಾಪ್ಸು, ಜೀರಾ ರೈಸು, ಚಪಾತಿ ಇದನ್ನೆಲ್ಲ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಸೊ ಇವರು ಇಬ್ಬರು ನಮ್ಮ ನೇಬರ್ಸು, ನ್ಯೂಲಿ ಮ್ಯಾರಿಡ್ ಕಪ್ಪಲ್ಲು, ಹೋದ ವರ್ಷ ಅಷ್ಟೇ ಮದುವೆ ಆಗಿದೆ. ಆಮ್ಲೆಟ್ ಕೂಡ ಮಾಡ್ತಾಯಿದ್ದಾರೆ ಫ್ರೆಶ್ಶಾಗಿ, ನಾವು ಹೋದ್ಮೇಲೆ ಬಿಸಿಯಾಗಿ ಮಾಡೋಣ ಅಂತ. ಸೊ ತುಂಬ ಸ್ವೀಟ್ ನೇಬರ್ಸ್ ಇವರು. ಸೊ ಫೈನಲಿ ಅವ್ರ ಮನೆ ಅಡುಗೆ ಎಲ್ಲ ನಾವು ಟೇಸ್ಟ್ ಮಾಡಿದ್ವಿ, ನಮ್ಮ ಮನೆ ಅಡುಗೆ ಅವ್ರು ಟೇಸ್ಟ್ ಮಾಡಿದ್ರು. ಇಬ್ಬರದು ಡಿಫ್ರೆಂಟ್ ಟೇಸ್ಟ್ ಇಷ್ಟ ಆಯಿತು. ಹಾಗೆ ಊಟ ಎಲ್ಲ ಆದಮೇಲೆ ನಾವು ಮೂವಿ ನೋಡೋಣ ಅಂತ ಮೂವಿ ಕೂಡ ನೋಡಿದ್ವಿ. ಅದಕ್ಕೂ ಮುಂಚೆ ಅವ್ರ ಮದುವೆ ವೆಡ್ಡಿಂಗ್ ಆಲ್ಬಮ್ ಕೂಡ ತೋರಿಸಿದ್ರು. ತುಂಬಾ ಬ್ಯೂಟಿಫುಲ್ಲಾಗಿತ್ತು ಮದುವೆ ಆಲ್ಬಮ್ ಎಲ್ಲ ನೋಡಿದ್ದು. ನಿಮ್ಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಅವ್ರ ಮದುವೆ ಆಲ್ಬಮ್ ನಿಮ್ಗೆ ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ಲಾಗಿ ತೆಗೆದಿದ್ದಾರೆ.
ಸೊ ಈಗ ಅವ್ರ ಮನೆ ಹೊಸ ಟಿ ವಿ ತಂದಿದ್ರು. ಸೊ ಹೊಸ ಟಿ ವಿಯಲ್ಲಿ ಮೂವಿ ನೋಡಿಕೊಂಡು ರಾತ್ರಿ ಬರೋ ಅಷ್ಟರಲ್ಲಿ ಲೇಟಾಗಿದೆ. ಈಗ ನಾನು ಟಯರ್ಡಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಎಷ್ಟೇ ಟಯರ್ಡ್ ಆದರೂ ನಾನು ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ನ ಮಿಸ್ ಮಾಡ್ದಲೇ ಇರೋಷ್ಟು ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಎವ್ರಿ ಡೇ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡ್ತೀನಿ. ತುಂಬ ಲಾಂಗ್ ಪ್ರೊಸೀಜರ್, ಲಾಂಗ್ ಸ್ಟೆಪ್ ಬೈ ಸ್ಟೆಪ್ ರುಟೀನ್ನ ನಿಮಗೆ ಫಾಲೋ ಮಾಡೋಕ್ಕಾಗದಿದ್ರೂ ಕೂಡ ಅಟ್ಲೀಸ್ಟ್ ಮಿನಿಮಮ್ ಫೇಸ್ ವಾಶ್ ಮಾಡಿ, ಯಾವುದಾದ್ರೂ ಒಂದು ಮಾಸ್ಕ್ ಅಪ್ಲೈ ಮಾಡಿ ಅಥವಾ ಏನಾದರೂ ಅಪ್ಲೈ ಮಾಡಿ ಮಲ್ಕೊಂಡ್ರೆ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ಬೆಳಗ್ಗೆ ಎದ್ದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೆ ಮಲ್ಗೋದಕ್ಕೂ ನೀವು ಸ್ಕಿನ್ ಕೇರ್ ರುಟೀನ್ ಮಾಡಿ ಮಲ್ಗೋದಕ್ಕೂ ಡಿಫ್ರೆನ್ಸ್ ಏನು ಅಂತ. ನಾನು ಫೇಸ್ ವಾಶ್ ಮಾಡಿದ್ದು ಮಾಮಾಅರ್ತ್ ಅವರ ವಿಟಮಿನ್ ಸಿ ಫೇಸ್ ವಾಶ್ ವಿತ್ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಯೂಸ್ ಮಾಡಿ. ಈಗ ನಾನು ಮಾಮಾಅರ್ತ್ ಅವರ ವಿಟಮಿನ್ ಸಿ ಸ್ಲೀಪಿಂಗ್ ಮಾಸ್ಕ್ನ ಅಪ್ಲೈ ಮಾಡ್ತಿದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಲೋವೆರಾ ಇದೆ. ಇದು ನೋಡೋಕ್ಕೆ ಆ್ಯಲೋವೆರಾ ಥರನೇ ಕಲರ್ಲೆಸ್ ಇರುತ್ತೆ, ಜೆಲ್ ಟೈಪು. ಅಪ್ಲೈ ಮಾಡಿದ್ದೀವೋ ಇಲ್ವೋ ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಥಿನ್ ಲೇಯರ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ಪ್ಯಾಚುಲ ಕೊಟ್ಟಿರ್ತಾರೆ, ನೀವು ಅದನ್ನು ಯೂಸ್ ಮಾಡ್ಬೋದು ಅಥವಾ ನೀವು ಕೈಯಲ್ಲೇ ಯೂಸ್ ಮಾಡ್ಬೋದು. ನನಗೆ ಕೈ ತುಂಬ ಕಂಫರ್ಟೇಬಲ್ಲು, ನೀಟಾಗಿ ಫಾಸ್ಟಾಗಿ ಅಪ್ಲೈ ಮಾಡ್ಬೋದು. ಸೊ ಈಗ ಎಲ್ಲ ಫೇಸ್ ಮತ್ತು ನೆಕ್ಕಿಗೆ ನೀಟಾಗಿ ಅಪ್ಲೈ ಮಾಡಿ ಮಲ್ಕೊಂಡ್ರೆ ಆಯಿತು. ಇದನ್ನು ವಾಶ್ ಮಾಡಬೇಕಾಗಿಲ್ಲ. ಬೆಳಗ್ಗೆ ಎದ್ದು ನಾರ್ಮಲಾಗಿ ನಿಮ್ಗೆ ನೋಡಿದ ತಕ್ಷಣ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಆ್ಯಸ್ ಯೂಶ್ವಲ್ ರೆಗ್ಯುಲರಾಗಿ ಬೆಳಗ್ಗೆ ನೀವು ಬ್ರಷ್ ಮಾಡಿ ಮುಖ ತೊಳೆದಾಗ ಮುಖ ವಾಶ್ ಮಾಡ್ಬೋದು. ನಾನು ಮಾಮಾಅರ್ತ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇವತ್ತಿನ ಈ ಪಾರ್ಟ್ ಆಫ್ ದ ವಿಡಿಯೋಗೆ ಅವರು ನಮ್ಮ ಜೊತೆಗೆ ಪಾರ್ಟ್ನರ್ ಆಗಿದ್ದಾರೆ. ನಾನು ಪ್ರೆಗ್ನೆನ್ಸಿಯಲ್ಲಿ ಕೂಡ ಮಾಮಾಅರ್ತ್ ಪ್ರಾಡಕ್ಟ್ಸ್ನ ಧೈರ್ಯವಾಗಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಕೂಡ ಧೈರ್ಯವಾಗಿ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ಇದು 100% ನ್ಯಾಚುರಲ್, ಕೆಮಿಕಲ್ ಫ್ರೀ. ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು ಕೂಡ ನ್ಯಾಚುರಲ್ಲೇ ಇದರಲ್ಲಿ. ಹಾಗೆಯೇ ಪೀಟಾ ಅವರು ಮಾಮಾಅರ್ತ್ನ ಕ್ರುಯಲ್ಟಿ ಫ್ರೀ ಅಂತ ಕೂಡ ಸರ್ಟಿಫೈ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಮಾಅರ್ತ್ ಅವರು ಇಂಡಿಯನ್ ಬ್ರ್ಯಾಂಡ್. ಇದಕ್ಕಿಂತ ಹೆಚ್ಚೇನು ಬೇಕು ಹೇಳಿ, ನಮ್ಮ ಪ್ರೈಮ್ ಮಿನಿಸ್ಟರೇ ಹೇಳಿದ್ದಾರೆ ವೋಕಲ್ ಫಾರ್ ಲೋಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಂತ. ಸೊ ಮೊದಲಿಗೆ ನಾನು ತೋರಿಸ್ತಿರೋದು ವಿಟಮಿನ್ ಸಿ ಫೇಸ್ ವಾಶ್. ಆಗಲೇ ಹೇಳಿದಾಗೆ ಟರ್ಮರಿಕ್ ಇದೆ. ಟರ್ಮರಿಕ್ಕಿಂದ ಸ್ಕಿನ್ ಗ್ಲೋ ಆಗುತ್ತೆ, ಸ್ಕಿನ್ ಇಲ್ಯುಮಿನೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾವುದೇ ಪ್ಯಾರಾಬನ್ ಇಲ್ಲ, SLS ಇಲ್ಲ. ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ, ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ವಿಟಮಿನ್ ಸಿ ಸ್ಲೀಪಿಂಗ್ ಮಾಸ್ಕಲ್ಲಿ ಕೂಡ ಆ್ಯಲೋವೆರಾ ಇರೋದ್ರಿಂದ ಆ್ಯಲೋವೆರಾ ಬೆನಿಫಿಟ್ಸ್ ನಿಮ್ಗೆ ಗೊತ್ತೇ ಇದೆ ಸ್ಕಿನ್ನಿಗೆ ಎಷ್ಟು ಉಪಯುಕ್ತ ಅಂತ. ನಿಮಗೆ ಇದ್ರ ಪ್ಯಾಕೇಜಿಂಗ್ ಎಲ್ಲ ಹೇಗಿರುತ್ತೆ, ಒಳಗಡೆ ಓಪನ್ ಮಾಡಿದ್ರೆ ಹೇಗಿರುತ್ತೆ, ಅದರ ಟೆಕ್ಸ್ಚರು, ಕನ್ಸಿಸ್ಟೆನ್ಸಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ನೈಕಾ ಮತ್ತು ಮಾಮಾಅರ್ತ್.in ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ನೀವು ಮಾಮಾಅರ್ತ್.in ವೆಬ್ಸೈಟಲ್ಲಿ ತೊಗೊಳ್ಳುವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಅಪ್ಲೈ ಮಾಡಿದ್ರೆ ನಿಮಗೆ ಅಡಿಷ್ನಲ್ 20% ಆಫ್ ಕೂಡ ಸಿಗುತ್ತೆ. ಸೊ ಕೂಪನ್ ಅಪ್ಲೈ ಮಾಡೋದು ಮರಿಬೇಡಿ ಡಿಸ್ಕೌಂಟ್ಗೋಸ್ಕರ. ಸೊ ಈಗ ಇದು ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಲೆಸ್ ಆಗಿದೆ ಟೆಕ್ಸ್ಚರ್ ಅಂತ. ಇದು ನಾವು ಅಪ್ಲೈ ಮಾಡಿ ಒಂದು 5 ನಿಮಿಷನೂ ಆಗೋದಿಲ್ಲ, ಒಂದು 2 ನಿಮಿಷಕ್ಕೇ ಇದು ಡ್ರೈ ಆಗಿ ಹೋಗ್ಬಿಡುತ್ತೆ. ಮುಖದ ಮೇಲೆ ಏನೂ ಹಚ್ಚಿರೋ ಥರನೇ ಅನಿಸೋದಿಲ್ಲ. ಇದನ್ನು ಹಚ್ಕೊಂಡು ಡೈರೆಕ್ಟಾಗಿ ಹಾಗೆ ಮಲಗಿದ್ರೆ ಪಿಲೋಗೆಲ್ಲ ಟಚ್ ಆಗಲ್ವಾ, ಎಲ್ಲ ಒರೆಸೋಗಲ್ವಾ ಅಂತ ನೀವು ಅನ್ಕೋಬೋದು. ಬಟ್ ಇದು ಸ್ಕಿನ್ ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಂಡು ತಕ್ಷಣವೇ ಡ್ರೈ ಆಗಿಬಿಡುತ್ತೆ. ಸೊ ನನಗಂತೂ ಈ ಸ್ಕಿನ್ ಕೇರ್ ರುಟೀನ್ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ನಿಮಗೂ ಕೂಡ ಸೂಟ್ ಆಗ್ಬೋದು ಅಂತ ಅನಿಸಿದ್ರೆ ನೀವು ಇಂಟ್ರೆಸ್ಟ್ ಇದ್ದವರು ಆರ್ಡರ್ ಮಾಡ್ಬೋದು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ಮೇಲೆ ನಾನು ನನ್ನ ಫೇಸಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಮೇಲೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಹಾಗೇ ಮಲಗಿದ್ದ ದಿನಕ್ಕೂ ಹಾಗೆ ಸ್ಕಿನ್ ಕೇರ್ ಮಾಡಿ ಮಲಗಿ ನೆಕ್ಸ್ಟ್ ಡೇ ಎದ್ದಿದ್ದ ದಿನಕ್ಕೂ ನನ್ನ ಸ್ಕಿನ್ ಟಚ್ ಮಾಡಿದ್ರೇ ತುಂಬಾ ಫ್ರೆಶ್ ಅನಿಸುತ್ತೆ, ಹಾಗೆಯೇ ಡ್ರೈ ಅನಿಸೋದಿಲ್ಲ. ಹಾಗೆಯೇ ನಾನು ಒಂದು ಹೆಲ್ದಿ ಡೆಸರ್ಟ್ ರೆಸಿಪಿ ಕೂಡ ತೋರಿಸ್ತಿದ್ದೀನಿ. ಯೂಶ್ವಲಿ ಕಸ್ಟರ್ಡ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಸಕ್ಕರೆ ಯೂಸ್ ಮಾಡ್ದಲೇ ಕಸ್ಟರ್ಡ್ ಹೇಗೆ ಮಾಡೋದು ಹೆಲ್ದಿಯಾಗಿ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೂಟ್ಸ್ ತಿನ್ನೋದು ಕೆಲವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಕಸ್ಟರ್ಡಲ್ಲಿ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಂಡು ತಿಂದರೆ ಕೋಲ್ಡ್ ಮಾಡಿಕೊಂಡು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಕಸ್ಟರ್ಡ್ಗೆ ನಾನು ಹೇಗೆ ಹೆಲ್ದಿ ವೇರಿಯೇಷನ್, ಸ್ವೀಟ್ನಿಂಗಿಗೆ ಸಕ್ಕರೆ ಬಿಟ್ಟು ಬೇರೆ ಏನು ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ನಾನು 1 ಲೀಟರಷ್ಟು ಹಾಲನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ತಣ್ಣನ ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಹಾಕಿರೋ 1 ಲೀಟರಿಂದನೇ ನಾನು ಒಂದು ಬೌಲಲ್ಲಿ ಸ್ವಲ್ಪ ಹಾಲು ತೆಗೆದಿಟ್ಕೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂಚೂರು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ನಾನು ಯೂಸ್ ಮಾಡ್ತಿರೋದು ವೆನಿಲಾ ಫ್ಲೇವರ್ ಬ್ರೌನ್ ಆ್ಯಂಡ್ ಪಾಲ್ಸನ್ ಕಸ್ಟರ್ಡ್ ಪೌಡರ್. ಇದರ ಟೇಸ್ಟ್ ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಸೊ ಈಗ ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಹಾಲು ಬಾಯ್ಲಿಂಗಿಗೆ ಬರೋ ತನಕ ವೆಯ್ಟ್ ಮಾಡಬೇಕು.
ಹಾಲು ಇನ್ನೇನು ಬಾಯ್ಲಿಂಗ್ ಪಾಯಿಂಟಿಗೆ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಜಾಗ್ರಿ ಪೌಡರ್ ಹಾಕ್ತಾಯಿದ್ದೀನಿ, ಅಂದರೆ ಬೆಲ್ಲ ಪುಡಿ ಮಾಡಿರೋವಂಥದ್ದು. ಅದೇ ನಾವು ಪ್ಯಾಕೆಟ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಸಕ್ಕರೆ ಹಾಕಬೇಕಾಗಿದ್ರೆ ಅರ್ಧ ಲೀಟ್ರಿಗೆ 4 ಸ್ಪೂನು, ಅಂದರೆ 1 ಲೀಟ್ರಿಗೆ 8 ಸ್ಪೂನ್ ಸಕ್ಕರೆ ಹಾಕಬೇಕಾಗಿತ್ತು. ಅದ್ರ ಬದಲಿಗೆ 4 ಸ್ಪೂನ್ ಬೆಲ್ಲದ ಪುಡಿ ಹಾಕಿದ್ದೀನಿ. ಇನ್ನೂ 4 ಸ್ಪೂನ್ನ ಡೇಟ್ ಸಿರಪ್ ಹಾಕ್ತಾಯಿದ್ದೀನಿ, ಲಯನ್ ಡೇಟ್ ಸಿರಪ್ಪು. ಸೊ ಅಕೇಶ್ನಲ್ಲಿ ನಿಮಗೇನಾದರೂ ಡೆಸರ್ಟ್ ತಿನ್ನಬೇಕು ಅಂತ ಅನಿಸಿದಾಗ ಇದು ಮಾಡ್ಕೊಳ್ಳಿ. ಮಕ್ಕಳು ಕೂಡ ಮಾಡಿಕೊಡಿ, ತುಂಬಾ ಹೆಲ್ದಿ ವರ್ಷನ್ನು. ಡೇಟ್ಸ್ ಕೂಡ ತುಂಬಾ ಐರನ್ ರಿಚ್ಚು. ನಾವು ಜಾಗ್ರಿ ಪೌಡರ್ ಮತ್ತು ಡೇಟ್ ಸಿರಪ್ ಹಾಕಿದ ತಕ್ಷಣ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕಂಟಿನ್ಯೂಯಸ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆಯೇ ಬಾಯ್ಲಿಂಗ್ ಪಾಯಿಂಟಿಗೆ ಬಂದ ತಕ್ಷಣ ನಾವು ಕಸ್ಟರ್ಡ್ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ, ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕಬೇಕು. ಅದು ಹಾಕಿದ್ಮೇಲೆ ಕೂಡ ಸ್ಟರ್ ಮಾಡ್ತಾನೆ ಇರಬೇಕು. ಈ ರೀತಿ ಎಗ್ ಬೀಟರ್ ಅಥವಾ ವಿಸ್ಕ್ ಯೂಸ್ ಮಾಡಿದ್ರೆ ಲಮ್ಸ್ ಆಗೋದೇ ಇಲ್ಲ. ಎಷ್ಟೇ ಕಷ್ಟಪಟ್ಟು ನೀವು ಲಮ್ಸ್ನ ಸ್ಪೂನಿಂದ ಬ್ರೇಕ್ ಮಾಡೋಕ್ಕೆ ಹೋದರೂ ಆಗೋದಿಲ್ಲ. ಬಟ್ ವಿಸ್ಕ್ ಬೆಸ್ಟ್ ಆಪ್ಷನು ಕಸ್ಟರ್ಡ್ ಎಲ್ಲ ಮಾಡುವಾಗ. ಸೊ ಈಗ ಬಾಯ್ಲಿಂಗ್ ಪಾಯಿಂಟಿಗೆ ಬಂದಿದೆ, ನೀವು ನೋಡ್ತಿರ್ಬೋದು. ಈಗ ನಾನು ಮಿಕ್ಸ್ ಮಾಡ್ತಾನೆ ನಾವು ಕಸ್ಟರ್ಡ್ನ ಮಿಕ್ಸ್ ಮಾಡ್ಕೊಂಡಿರುವಂಥ ಥಿನ್ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಆ್ಯಡ್ ಮಾಡಿದ ತಕ್ಷಣವೇ ಥಿಕ್ಕಾಗ್ತಾ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಕಂಟಿನ್ಯೂಸ್ ಆಗಿ ನಾನು ಸ್ಟರ್ ಮಾಡ್ತಾನೆ ಇದ್ದೀನಿ. ಯಾವ ಕನ್ಸಿಸ್ಟೆನ್ಸಿಗೆ ಬಂದಾಗ ಆಫ್ ಮಾಡಬೇಕಂತ ತೋರಿಸ್ತೀನಿ. 2 ಮಿನಿಟ್ಸ್ ಸಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಬಾಯ್ಲ್ ಆದರೆ ಸಾಕು, ಜಾಸ್ತಿ ಬಾಯ್ಲ್ ಮಾಡೋದೇನು ಬೇಡ. ಇದು ನೋಡಿ, ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ, ಥಿಕ್ಕಾಗಿದೆ. ಈ ಪಾಯಿಂಟಿಗೆ ನಾನು ಆಫ್ ಮಾಡ್ತಿದ್ದೀನಿ. ಕಲರ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಇದನ್ನು ಕೂಲ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಹಾಗೆ ಕೂಡ ತಿನ್ಬೋದು. ಇದರಲ್ಲಿ ಫ್ರೂಟ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡು ತಿನ್ಬೋದು. ಸೊ ಇದರಿಂದ ನಿಮಗೆ ಒಂದು ಒಳ್ಳೆ ರೆಸಿಪಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ಹೆಲ್ದಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಿದೆ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಾವು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. See you all in my next vlog. Till then, take care. Bye bye.